Yes, good morning, students. In the last classes, we discussed about mouse events. I hope so it's all clear to you people. In the today's sessions, we are going to discuss about one more event class. That event class is called as key event classes, right? As we discussed in the last of the classes, we came to know that key event is a class which is going to be generate the events when some key actions will be performed. What are the key actions? Or key is pressed, key is typed, key is released. ನಾರ್ಮಲಿ ಕೀ ಇವೆಂಟ್ ಅನ್ನೋದು ಏನದರಿ ಇಟ್ ಈಸ್ ಒಂದು ಇವೆಂಟ್ ಕ್ಲಾಸ್ ಇದೆ. ಈ ಇವೆಂಟ್ ಕ್ಲಾಸ್ ಏನಾಗುತ್ತೆ ಅಂತ ಹೇಳಿಗೆತ್ತೀವಿ ಅಂದ್ರೆ ಹೇಳ್ತಾರ ನಾರ್ಮಲಿ ಯಾವಾಗ ಕೀ ಪ್ರೆಸ್ ಆಗುತ್ತೆ, ಯಾವಾಗ ಒಂದು ಕೀ ರಿಲೀಸ್ ಆಗುತ್ತೆ, ಯಾವಾಗ ಒಂದು ಕೀ ವರ್ಕ್ ಆಗುತ್ತೆ, ಅದರ ಬೇಸ್ ಮೇಲೆ ಒಂದು ಕೀ ಇವೆಂಟ್ ಪರ್ಫಾರ್ಮ್ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಕೀ ರಿಲೇಟೆಡ್ ಯಾವ್ದಾದ್ರು ಒಂದು ಕೆಲಸ ಆಯ್ತು, ಕೀಬೋರ್ಡ್ ರಿಲೇಟೆಡ್ ಯಾವ್ದಾದ್ರು ಒಂದು ಕೆಲಸ ಆಯ್ತು ಅಂದ್ರೆ our key event will be activated. As we learn that when the source generates the event, it has to be sent to the particular listener to handle it. ನಾವು ಕಲ್ತಿರೋ ಪ್ರಕಾರ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಯಾವ್ದಾದ್ರೂ ಒಂದು ಇವೆಂಟ್ ಕ್ಲಾಸ್ ಒಂದು ಸೋರ್ಸ್ ಅನ್ನ ಜನರೇಟ್ ಮಾಡ್ತು ಅಥವಾ ಒಂದು ಇವೆಂಟ್ ಅನ್ನ ಜನರೇಟ್ ಮಾಡ್ತು ಅಂದ್ರೆ ಆ ಇವೆಂಟ್ ಅನ್ನ ನಾವು ಸೆಂಡ್ ಮಾಡ್ತೀವಿ, ಕಳಿಸ್ತೀವಿ. ಯಾರಿಗೆ ಕಳಿಸ್ತೀವಿ? ಒಂದು ಇವೆಂಟ್ ಹ್ಯಾಂಡ್ಲರ್ ಗೆ ಕಳಿಸ್ತೀವಿ. ಇವೆಂಟ್ ಹ್ಯಾಂಡ್ಲರ್ ಯಾವ ಫಾರ್ಮ್ ಆಗದ ಅಂತ ಹೇಳತ್ತಾರ ಅಂದ್ರೆ ಇಟ್ ಈಸ್ ದ ಫಾರ್ಮ್ ಆಫ್ ಇಂಟರ್ಫೇಸಸ್, ರೈಟ್, ವಿಚ್ ಯೂಶುವಲಿ ಕಾಲ್ ಆಸ್ ಲಿಸ್ನರ್ಸ್, ರೈಟ್. ಅದೊಂದು ಇಂಟರ್ಫೇಸ್ ಫಾರ್ಮ್ ಆಗದ ಲಿಸ್ನರ್ಸ್ ಇದೆ ಅಂತ ಹೇಳ್ತೀವಿ, ವಿಚ್ ಕಂಟೈನ್ಸ್ ಸಮ್ ಬಿಲ್ಟ್ ಇನ್ ಮೆಥಡ್ಸ್ ಟು ಹ್ಯಾಂಡಲ್ ಅವರ್ ಇವೆಂಟ್ಸ್ ವಿಚ್ ಇಸ್ ಜನರೇಟೆಡ್. ಫಾರ್ ದಟ್ ಅದನ್ನ ಹ್ಯಾಂಡಲ್ ಆಗ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್. ಅದನ್ನ ರಿಜಿಸ್ಟರ್ ಆಗ್ಬೇಕು ಅಂತ ಹೇಳ್ತೀವಿ ನಾವು. ರಿಜಿಸ್ಟರ್ ಆಗ್ಬೇಕು ಅಂದ್ರೆ ವಿ ಆರ್ ಯೂಸಿಂಗ್ ಒನ್ ಪರ್ಟಿಕ್ಯುಲರ್ ಮೆಥಡ್ ಫಾರ್ ದಟ್, ದಟ್ ಈಸ್ ವಿ ಕಾಲ್ಡ್ ಆಸ್ ಆಡ್ ಲಿಸ್ನರ್ಸ್. ನಾವು ಆಡ್ ಲಿಸ್ನರ್ ಅನ್ನೋ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ತೀವಿ, ಅದರ ಮೂಲಕ ವರ್ಕ್ ಮಾಡ್ತೀವಿ. ಇಫ್ ಇಟ್ ಇಸ್ ಅ ಮೌಸ್, ದೆನ್ ಆಡ್ ಮೌಸ್ ಲಿಸ್ನರ್ ಅಂತ ಹಾಕ್ತಿವಿ. ಇಫ್ ಇಟ್ ಇಸ್ ಅ ಕೀ, ಆಡ್ ಕೀ ಲಿಸ್ನರ್ ಅಂತ ಹಾಕ್ತಿವಿ. ಇಫ್ ಇಟ್ ಇಸ್ ಅ ಫೋಕಸ್, ಆಡ್ ಫೋಕಸ್ ಲಿಸ್ನರ್ ಅಂತ ಹಾಕ್ತಿವಿ. ಇಫ್ ಇಟ್ ಈಸ್ ಎನಿಥಿಂಗ್ ಎಲ್ಸ್, ನಿಮ್ದು ಯಾವುದೇ ರೀತಿ ಇವೆಂಟ್ ಇದೆ ಅದರ ಮೂಲಕ ನಾವು ಅದನ್ನ ಏನ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ವಿ ನಾವು, ರೈಟ್. ಬೇಸ್ಡ್ ಆನ್ ದಟ್ ವಿ ಆರ್ ಏಬಲ್ ಟು ಪರ್ಫಾರ್ಮ್ ಸಮಥಿಂಗ್. ಸೊ ಇಟ್ ಮೀನ್ಸ್ ದಟ್ ಕೀ ಇವೆಂಟ್ ಇಸ್ ಅ ಕ್ಲಾಸ್ ವಿಚ್ ಇಸ್ ಜನರೇಟೆಡ್ when the key related events will be activated, right, which will send the event to the particular handler or to the listener, and the listener will handle it through the built-in functions. listener ಅನ್ನೋದು ಏನ್ ಮಾಡುತ್ತೆ, built in methods ಮೂಲಕ ಹ್ಯಾಂಡಲ್ ಮಾಡ್ತದ ಅಂತ ಹೇಳ್ತೀವಿ ನಾವು. ಸೊ ಇದನ್ನ ನಾವು ಲಾಸ್ಟ್ ಕ್ಲಾಸಸ್ ಒಳಗೂ ಕಲ್ಕೋತಿ ಬಂದಿದ್ದೀವಿ. ಪ್ರತಿಯೊಂದು ಇದು ಡೆಲಿಗೇಷನ್ ಮೆಥಡ್ ಇದೆ. ಇವೆಂಟ್ ಹ್ಯಾಂಡ್ಲಿಂಗ್ ಮೆಥಡ್ ಇನ್ ಜಾವಾ ಇಸ್ ಡನ್ ಬೈ ಡೆಲಿಗೇಷನ್ ಮೆಥಡ್. Delegation method works with the two concepts. One is called as source, another is called as listener. Sources are the classes which generates our events, where the listeners are the interfaces which handle our events. So both the even classes and the interfaces are having their own methods to handle all these events and the healthy. Let us move with some presentation so that you can understand what are the different type of methods which are there in the listener interfaces, right, called key listener interfaces. Just a minute, I will share the screen to you people. Now is it visible to you people? Kindly raise your hand if it is visible so that I will go for it. Okay. The last classes we discussed about mouse listeners and mouse listener interfaces, and the today's classes we are entering into keyboard event class and keyboard event listeners. See, keyboard event class, it is an event generated when key is pressed, right? Event or event class adante ಏನು ಹೇಳಿಕತ್ತೀವಿ ಅಂತ ಹೇಳ್ತಾರೆ ಅವರು. When a key is pressed, when key is typed, and when a key is released. ಯಾವಾಗ key press ಆಗಿದೆ, ಯಾವಾಗ key release ಆಗಿದೆ, ಯಾವಾಗ key ವರ್ಕ್ ಆಗ್ಲಿಕ್ಕೆ ಅವಾಗ ಮಾತ್ರ ಈ ಇವೆಂಟ್ ಜನರೇಟ್ ಆಗ್ತದ ಅಂತ ಹೇಳ್ತೀವಿ ನಾವು, ರೈಟ್. ಸೊ ದ ಕೀ ಲಿಸ್ನರ್ ಇಂಟರ್ಫೇಸ್ ಇಸ್ ಹ್ಯಾಂಡ್ಲಿಂಗ್ ಕೀ ಇವೆಂಟ್ಸ್. ಇದನ್ನ ಯಾರು ಹ್ಯಾಂಡಲ್ ಮಾಡ್ಲಿಕ್ಕೆ ಈ ಇವೆಂಟ್ ಗಳನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದಾರೆ ಅಂತ ಹೇಳಿರ್ತಾರ ಅವರು, ಕೀ ಲಿಸ್ನರ್ ಇಂಟರ್ಫೇಸ್ ಹ್ಯಾಂಡಲ್ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಈಚ್ ಆಫ್ ದ ಕೀ ಇವೆಂಟ್ ಹ್ಯಾಂಡ್ಲಿಂಗ್ ಮೆಥಡ್ಸ್ ಟೇಕ್ಸ್ ಅ ಕೀ ಇವೆಂಟ್ ಆಬ್ಜೆಕ್ಟ್ಸ್ ಆಸ್ ಇಟ್ಸ್ ಆರ್ಗ್ಯುಮೆಂಟ್. ರಿಮೆಂಬರ್ ದಿಸ್. ಸೊ ಯಾವುದೇ ಇದು ಕೆಲಸ ಆಗ್ಬೇಕು ಅಂದ್ರೆ, ಈ ಮೆಥಡ್ ವರ್ಕ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಲಿಕ್ಕೆ ಅಂತ ಹೇಳ್ತಾನೆ ಅವನು, ಆಬ್ಜೆಕ್ಟ್ as key event ಕ್ಲಾಸ್ ಆಬ್ಜೆಕ್ಟ್ ಅನ್ನ ಆಸ್ ಅ ಆರ್ಗ್ಯುಮೆಂಟ್ ಅಂತ ಪಾಸ್ ಮಾಡ್ತೀವಿ. ಅದ್ರ ಮೂಲಕ ಇದನ್ನ ಹ್ಯಾಂಡಲ್ ಮಾಡ್ತೀವಿ. ಸೊ ದಟ್ ವಿ ಯೂಸ್ ಟು ಹ್ಯಾಂಡಲ್ ಇಟ್. ಸೊ ವೆನ್ ಕೀ ಇಸ್ ಪ್ರೆಸ್, ಅ ಕೀ ಪ್ರೆಸ್ ಇವೆಂಟ್ ಇಸ್ ಜನರೇಟೆಡ್. ಯಾವಾಗ ಒಂದು ಕೀ ಪ್ರೆಸ್ ಆಗುತ್ತೆ ಅವಾಗ ಕೀ ಪ್ರೆಸ್ ಇವೆಂಟ್ ಜನರೇಟ್ ಆಗ್ತದ ಅಂತ ಹೇಳ್ತೀವಿ.
the results in call to the key pressed event handler. ಕೀ ಪ್ರೆಸ್ ಆಯ್ತು ಅಂದ್ರೆ ಕೀ ಇವೆಂಟ್ ಜನರೇಟ್ ಆಯ್ತು, ಕೀ ಪ್ರೆಸ್ ಇವೆಂಟ್ ಜನರೇಟ್ ಆಯ್ತು. ಅದು ಏನ್ ಮಾಡ್ತದ, ಕೀ ಪ್ರೆಸ್ಡ್ ಇವೆಂಟ್ ಹ್ಯಾಂಡ್ಲರ್ ಗೆ ಕಾಲ್ ಮಾಡ್ತದ, ಅಲ್ಲಿ ಹೋಗಿ ಹ್ಯಾಂಡಲ್ ಮಾಡು ಅಂತ ಹೇಳ್ತೀವಿ. ಹಂಗೆ when key is released, key released event is generated. ಕೀ ರಿಲೀಸ್ ಆಯ್ತು ಅಂದ್ರೆ ಕೀ ಇವೆಂಟ್ ಜನರೇಟ್ ರಿಲೀಸ್ಡ್ ಇವೆಂಟ್ ಜನರೇಟ್ ಆಗುತ್ತೆ. ಇಟ್ ಇಸ್ ಟು ಕಾಲ್, ಯಾವ್ದಕ್ಕೆ ಕಾಲ್ ಮಾಡ್ಬೇಕು, ಕೀ ರಿಲೀಸ್ಡ್ ಹ್ಯಾಂಡ್ಲರ್ ಗೆ ಕಾಲ್ ಮಾಡ್ತದ ಅಂತ ಹೇಳ್ತೀವಿ. ಸಿಯರ್ when ಕೀ ಪ್ರೆಸ್ ಆಯ್ತು, ಕೀ ಇವೆಂಟ್ ಜನರೇಟ್ ಆಯ್ತು. ಇದು ಕೀ ಇವೆಂಟ್ ಜನರೇಟ್ ಆಯ್ತು ಅಂದ್ರೆ ಏನ್ ಮಾಡ್ತದೆ ಅಂತ ಹೇಳ್ತಾರ ಅವರು, ಆ ಇವೆಂಟ್ ನಾರ್ಮಲಿ ಯಾರಿಗೆ ಕಾಲ್ ಮಾಡ್ತದೆ, ಹೋಗಿ ಸೀದಾ ಒಂದ್ ಕೀ ಪ್ರೆಸ್ಡ್ ಇವೆಂಟ್ ಹ್ಯಾಂಡ್ಲರ್ ಗೆ ಕಾಲ್ ಮಾಡ್ತದೆ. ಕೀ ರಿಲೀಸ್ ಆಯ್ತು, ಕೀ ರಿಲೀಸ್ಡ್ ಹ್ಯಾಂಡ್ಲರ್ ಗೆ ಕಾಲ್ ಮಾಡ್ತದೆ. ಅವಾಗ ಕೀ ಟೈಪ್ ಆಯ್ತು, ಕೀ ಟೈಪ್ಡ್ ಹ್ಯಾಂಡ್ಲರ್ ಗೆ ಕಾಲ್ ಮಾಡ್ತದೆ. ಸೊ ಲೈಕ್ ದಿಸ್ there are the three basic functions which works. So interfaces ಒಳಗಡೆ ಈ ಮೆಥಡ್ಸ್ ಗಳು ಬರ್ತಾವು ಅಂತ ಹೇಳ್ತೀವಿ ನಾವು. Just a minute, concentrate. See, Java key listener interfaces. It is notified when your change of state of key. ಕೀ ಒಳಗೆ ಏನಾದ್ರೂ ಚೇಂಜಸ್ ಆಯ್ತು ಅಂದ್ರೆ ಈ ಇಂಟರ್ಫೇಸ್ ಆಕ್ಟಿವೇಟ್ ಆಗ್ತದೆ. It is notified against key events. Key event against ಇದು ನೋಟಿಫೈ ಆಗುತ್ತೆ, ವರ್ಕ್ ಮಾಡುತ್ತೆ ಅಂತ ಹೇಳೋದು. Key listeners are found in a package. ಎಲ್ಲ ಬರ್ತಾರೆ key listeners ಎಲ್ಲಿ ಬರುತ್ತೆ ಅಂತ ಹೇಳ್ತೀವಿ ನಾವು. It is an interface. All the events are going to be handled by particular package called event package. ಎಲ್ಲಾ ಇವೆಂಟ್ ಗಳು ಏನ್ ಮಾಡ್ಲಿಕ್ಕೆ ಹ್ಯಾಂಡಲ್ ಮಾಡ್ಲಿಕ್ಕೆ ನಾವು. ಅದು ಫೋಕಸ್ ಇವೆಂಟ್ ಇರ್ಬೋದು, ಕೀಬೋರ್ಡ್ ಇವೆಂಟ್ ಇರ್ಬೋದು, ಕಾಂಪೋನೆಂಟ್ ಇವೆಂಟ್ ಇರ್ಬೋದು, ಕಂಟೈನರ್ ಇವೆಂಟ್ ಇರ್ಬೋದು. Right, there are 13 different type of events we learn in the last of the classes. Right, all such events are present in one particular package. That package is called as event package. ಆ ಪ್ಯಾಕೇಜ್ ಏನಂತ ಕರಿತೀವಿ ನಾವು, ಒಂದು ಇವೆಂಟ್ ಪ್ಯಾಕೇಜ್ ಅಂತ ಕರಿತೀವಿ. That is again situated into AWT package. AWT package ಒಳಗಡೆ ಅದ. Now we are working with the key listeners. ನಾವೀಗ key listeners ಮೇಲೆ ಕೆಲಸ ಮಾಡ್ಲಿಕ್ಕೆ. It is an interface which is stored into the package called java.awt.event package ಒಳಗಡೆ ಇದು ಸ್ಟೋರ್ ಆಗಿದೆ, which contains three methods. When key is pressed, key pressed event ಇದೆ. Right, key released event, key released ಅಂತ ಮೆಥಡ್ ಅದ, key typed ಅಂತ ಒಂದು ಮೆಥಡ್ ಅದ. ಯಾವಾಗ key pressed event activate ಆಗ್ತದ, key ಪ್ರೆಸ್ಡ್ ಇವೆಂಟ್ ಆಕ್ಟಿವೇಟ್ ಆದಾಗ ಕೀ ಪ್ರೆಸ್ಡ್ ಅನ್ನೋ ಒಂದು ಇಂಟರ್ಫೇಸ್ ವರ್ಕ್ ಮಾಡುತ್ತೆ, ಅಥವಾ ಕೀ ಲಿಸ್ನರ್ ಇಂಟರ್ಫೇಸ್ ವರ್ಕ್ ಮಾಡುತ್ತೆ, ಈ ಮೆಥಡ್ ವರ್ಕ್ ಮಾಡುತ್ತೆ ಅಂತ ಹೇಳಿರ್ತಾರೆ. ಯಾವಾಗ ಕೀ ರಿಲೀಸ್ ಆಗುತ್ತೆ, ಕೀ ರಿಲೀಸ್ಡ್ ಅನ್ನೋ ಒಂದು ಮೆಥಡ್ ವರ್ಕ್ ಆಗುತ್ತೆ. ಕೀ ಟೈಪ್ ಆಗುತ್ತೆ, ಕೀ ಟೈಪ್ಡ್ ಅನ್ನೋ ಒಂದು ಮೆಥಡ್ ವರ್ಕ್ ಆಗುತ್ತೆ. ಆಲ್ ಸಚ್ ಇವೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಹ್ಯಾಂಡಲ್ಡ್ ಬೈ these three different interfaces methods. See here, I told you in the last slide also, here we used to pass object as an argument to these methods. Object as argument to these methods. ಈ ಇವೆಂಟ್ ಗಳಿಗೆ, ಈ ಮೆಥಡ್ಸ್ ಗಳಿಗೆ ನಾವೇನ್ ಮಾಡ್ಲಿಕ್ಕೆ, ಈ ಕೀ ಇವೆಂಟ್ ಕ್ಲಾಸ್ ಆಬ್ಜೆಕ್ಟ್ ನ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡಿ ಕೆಲಸ ಮಾಡ್ತೀವಿ ಅಂತ ಹೇಳಿಗಿತ್ತೀವಿ. Understood, dear students? Any doubt in this? Kindly reply it fast, my dear. Good. Yes, sir, clear. Asha, I will come to your point. Your point is not wrong. That's the reason we used to say that normally now ಏನಂತ ಕರೀತೇವೆ ಗೊತ್ತಾ, in keyboard events, if a character is generated by keystroke, then key type event is sent to the key typed handler invoke. Thus, each time the user presses a key, at least 2 or often 3 events are generated simultaneously. ಏನಾಗ್ತಾವ ಅಂತ ಹೇಳ್ತೀವಿ ನಾವು, 2 ಅಥವಾ 2ಕ್ಕಿಂತ ಹೆಚ್ಚು ಇವೆಂಟ್ ಗಳು ಜನರೇಟ್ ಆಗ್ತಾವ ಕೀ ಇವೆಂಟ್ಸ್ ಒಳಗಡೆ. ಹಿಂಗಾಗಿ ನಿಮ್ಗೆ ಕೀ ಟೈಪ್ಡ್ ಅಂಡ್ ಕೀ ಪ್ರೆಸ್ಡ್ ಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ. ಒಂದೇ ಸಲ ಮಾಡಿದೆ ಕೀ ಪ್ರೆಸ್ಡ್ ಇರುತ್ತೆ, ಕಂಟಿನ್ಯೂಸ್ ಆಗಿ ಮಾಡ್ಕೋತೀವಿ ಅಂದ್ರೆ ಕೀ ಟೈಪ್ಡ್ ಆಗಿಬಿಡುತ್ತೆ. ಕ್ಲಿಯರ್? Very nice. Okay, see here, now we are going to implement this events with the help of programming. Now I'm going to go with the programs. Let us go with this. What are the 3 different methods? You should remember this. Methods ಗಳನ್ನ ನೆನಪಿಟ್ಕೊಡ್ರಿ. Key pressed ada, key released ada, key typed ada. These are the interfaces methods. Right, we abstract methods ಅಂತ ಕರಿತೀವಿ. Function body has to be written by the programmer. ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದೀವಿ ನಾವು ಇದನ್ನ. ಇಂಟರ್ಫೇಸ್ ಒಳಗಡೆ ಬರುತ್ತಾ, ಇಂಟರ್ಫೇಸಸ್ ಏನದಾವ ಅಂತ ಹೇಳಿಕತ್ತೀವಿ ನಾವು. ಮೆಥಡ್ಸ್ ಕಂಟೈನ್ ಮಾಡಾವ. ಎಂತ ಮೆಥಡ್ಸ್ ಅದಾವ್ರಿ? ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಅದಾವ. ಇಲ್ಲಿ ನಾನೇ ಕೋಡಿಂಗ್ ಬರಿಬೇಕಾದ್ರ ಮೇಲೆ ಅಂತ ಹೇಳ್ತೀವಿ. ಉಳಿದಿರೋದು ಏನದ, ಮೌಸ್ ಇವೆಂಟ್ ಕ್ಲಾಸ್ ಇದ್ರೆ ಮೌಸ್ ಇವೆಂಟ್ ಕ್ಲಾಸ್ ಇರುತ್ತೆ, ಕೀಬೋರ್ಡ್ ಇವೆಂಟ್ ಕ್ಲಾಸ್ ಇದ್ರೆ ಕೀಬೋರ್ಡ್ ಇವೆಂಟ್ ಕ್ಲಾಸ್ ಇರುತ್ತೆ. ಅದು ಏನ್ ಮಾಡುತ್ತಾ,
handle ಮಾಡ್ತದ ಅಂತ ಹೇಳ್ತೀವಿ, which on the components. Now let us start our program so that you will understand. You know how to write the program, I hope so. Whether my desktop is visible to you people? Dear team, dear students, kindly respond. Desktop ಕಾಣಿಸ್ತಾ ನಿಮ್ಗೆ? Very good. See here, what is the procedure to start our programs? We used to type notepad. ಜಾವಾ ಪ್ರೋಗ್ರಾಮ್ ಬರೋದು ರೂಢಿ ಇದೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಲಾಸ್ಟ್ ಸೆಮಿಸ್ಟರ್ ಕಲ್ತಿದ್ದೀರಿ. ನೋಟ್ಪ್ಯಾಡ್ ಒಳಗಡೆ ನಾವು ಪ್ರೋಗ್ರಾಮ್ ನ ಬರಿತಿದ್ವಿ, ರೈಟ್? ನೋಟ್ಪ್ಯಾಡ್ ಒಳಗೆ ಪ್ರೋಗ್ರಾಮ್ ಬರೋದು ಬಿನ್ ಒಳಗೆ ಸೇವ್ ಮಾಡ್ತಿದ್ರಿ, ನೆನ್ಪಿರ್ಬೋದು ಅಂತ ಅನ್ಕೋತೀನಿ. ನಾವು ವಿ ಯೂಸ್ ಟು ವರ್ಕ್ ವಿತ್ ಅವರ್ ಪ್ರೋಗ್ರಾಮ್, ನಮ್ ಪ್ರೋಗ್ರಾಮ್ ಜೊತೆ ವರ್ಕ್ ಆಗ್ಬೇಕು ಅಂತ ಹೇಳಿರ್ತೀವಿ. ವಾಟ್ ಸಾರ್ಟ್ ಆಫ್ ಅ ಪ್ರೋಗ್ರಾಮ್ ವಿ ಆರ್ ವರ್ಕಿಂಗ್? ವಿ ಆರ್ ಮೂವಿಂಗ್ ವಿತ್ ಕೀಬೋರ್ಡ್ ಇವೆಂಟ್ ಪ್ರೋಗ್ರಾಮ್. ನಮ್ ಪ್ರೋಗ್ರಾಮ್ ಯಾವ್ದದ್ರಿ? ಕೀಬೋರ್ಡ್ ಇವೆಂಟ್ ಪ್ರೋಗ್ರಾಮ್ ಅದ. ಎಲ್ಲಾ ಇವೆಂಟ್ ಪ್ರೋಗ್ರಾಮ್ಗಳು ಎಲ್ಲಿದಿಂದ ತಗೊಳಿಕತ್ತಾವ ಅಂತ ಹೇಳಿವಿ ನಾವು. ವಿ ಯೂಸ್ ಟು ಟೇಕ್ the package, we used to take the all event classes from the package called AWT. Then we used to adana import ಮಾಡಬೇಕಲ್ಲ, ಅದಕ್ಕೆ ನಾವು ಇಂಪೋರ್ಟ್ ಮಾಡ್ಲಿಕ್ಕೆ ಏನು ಬರೀತೀವಿ? import java.awt.event.star ಮೀನ್ಸ್ ಏನಾಗುತ್ತೆ, ಎಲ್ಲ ಇವೆಂಟ್ ಕ್ಲಾಸಸ್ ಗಳನ್ನ ನಾವ್ ಏನ್ ಮಾಡಿದೀವಿ, ಇಲ್ಲೇ ಇಂಪೋರ್ಟ್ ಮಾಡ್ಕೊಂಡಿವಿ ಅಂತ ಹೇಳಿ. ನಾ ಟೈಪ್ ಮಾಡೋದು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಇಂಪೋರ್ಟ್ ಇಲ್ಲ, just a minute. Now I'm going to work on it. Import java.applet. Is it visible now? Right. See, why we are writing now all these three codings. ಇದ್ಯಾಕೆ ಬರೆಯಾಗತ್ತೆ ಬಿಡ್ರಿ? import.applet ಅಂತ ಹೇಳಿ .star. ಈಗ ನಾವು ಕಲ್ತಿರೋ ಪ್ರಕಾರ ಇಂಪೋರ್ಟ್ ಜಾವಾ AWT ಪ್ಯಾಕೇಜ್ ತಗೊಂಡಿವಿ, ಅದ್ರಾಗ ನಾವೇನ್ ಮಾಡ್ಲಿಕ್ಕೆ ಒಂದು ಇವೆಂಟ್ ಕ್ಲಾಸಸ್ ರಿಲೇಟೆಡ್ ತಗೊಳ್ಳಿಕತ್ತೀವಿ, ಆಮೇಲೆ ಅಪ್ಲೇಟ್ ತಗೊಳತ್ತೀವಿ. ರೈಟ್. ನೌ ವಿ ಯೂಸ್ ಟು ವರ್ಕ್ ವಿತ್ ಅವರ್ ಪ್ರೋಗ್ರಾಮ್ ಪಬ್ಲಿಕ್. ರೈಟ್. ವಾಟ್ ಈಸ್ ಅವರ್ ಕ್ಲಾಸ್ ನೇಮ್? ಪಬ್ಲಿಕ್ ಕ್ಲಾಸ್. ಒಂದು ಯಾವ ಕ್ಲಾಸ್ ನೇಮ್ ಕೊಡೋಣಂತೆ? ಸಿಂಪಲ್ key, right? Extends applet, implements ಯಾವ ಇವೆಂಟ್ ಮಾಡ್ಲಿಕ್ಕೆ ನಾವು ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಿ. whenever we used to work with the classes, we used to work with word called keyword called extends. whenever we are working with the interfaces, we used to work with the keyword called implementations, right? ನಾವು ಯಾವಾಗ ಕ್ಲಾಸ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೋತೀವಿ ತಗೋತೀವಿ ಅಂದಾಗ ನಾವು ಎಕ್ಸ್ಟೆಂಡ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಯಾವಾಗ ನಾವು ಇಂಟರ್ಫೇಸಸ್ ಮೇಲೆ ಕೆಲಸ ಮಾಡ್ತೀವಿ ಅವಾಗ ಇಂಪ್ಲಿಮೆಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಇದನ್ನ ನಾವು ಲಾಸ್ಟ್ ಸೆಮಿಸ್ಟರ್ ಕಲ್ತಿರ್ತೀವಿ ಜಾವಾ ಒಳಗಡೆ, ನೆನ್ಪಿರುತ್ತೆ ಅಂತ ಅನ್ಕೊಂಡಿನಿ. ಇಲ್ಲಿ ನಾ ಅಪ್ಲೇಟ್ ಅನ್ನ ಇನ್ಹೆರಿಟ್ ಮಾಡತ್ತೀನಿ, ಅದಕ್ಕೆ ಎಕ್ಸ್ಟೆಂಡ್ ಹಾಕತ್ತೀನಿ. ಈಗ ನಾನು ಕೀಬೋರ್ಡ್ ಇವೆಂಟ್ ಜೊತೆ ಕೆಲಸ ಮಾಡುವಾಗ ಯಾವ ಇವೆಂಟ್ ವರ್ಕ್ ಮಾಡ್ತೀನಿ, ಯಾವ ಲಿಸ್ನರ್ ವರ್ಕ್ ಮಾಡ್ತೀನಿ? ನೆನ್ಪಿದ್ಯಾ? ಕೀ ಲಿಸ್ನರ್ ನ ವರ್ಕ್ ಮಾಡ್ತೀವಿ. ಕರೆಕ್ಟ್ ಅದರಿ? ಈ ಲೈನ್ ತಿಳಿತು? ವೆರಿ ಗುಡ್. ಪಬ್ಲಿಕ್ ಕ್ಲಾಸ್ ಸಿಂಪಲ್ ಕೀ ಎಕ್ಸ್ಟೆಂಡ್ಸ್ ಅಪ್ಲೇಟ್ ಇಂಪ್ಲಿಮೆಂಟ್ಸ್ ಕೀ ಲಿಸ್ನರ್, ರೈಟ್? ಈ ಇಂಪ್ಲಿಮೆಂಟ್ಸ್ ಕೀ ಲಿಸ್ನರ್ ಅಂತ ಕೊಡ್ತೀವಿ. ಅಂದ್ರೆ ವೆನೆವರ್ ಇನ್ ಅ ಕಾಂಪೋನೆಂಟ್, ಅಂದ್ರೆ ಇನ್ ಅವರ್ ಕಾಂಪೋನೆಂಟ್ ಕಾಲ್ಡ್ ಅಪ್ಲೇಟ್ ಒಳಗಡೆ ನಾ ಏನಾದ್ರೂ ಕೀ ನ ಟೈಪ್ ಮಾಡಿದೆ ಅಂದ್ರೆ ಇವೆಂಟ್ ಇಸ್ ಜನರೇಟೆಡ್. ಇವೆಂಟ್ ಜನರೇಟ್ ಆಗಿದೆ ಅಂದ್ರೆ ಯಾರು ಹ್ಯಾಂಡಲ್ ಮಾಡ್ಬೇಕು? ಕೀ ಲಿಸ್ನರ್ ಹ್ಯಾಂಡಲ್ ಮಾಡ್ಬೇಕು. ಈ ಲೈನ್ ಅನ್ನ ಹಾಕ್ಲಿಕ್ಕೆ ಇರ್ತೀವಿ. ತಿಳಿತ್ರಿಷ್ಟು? ರೈಟ್. ನಾ ಬರ್ದಿರೋದು ಏನಾದ್ರೂ ಒಂದು ಕೆಲಸ ಆಗ್ಬೇಕು ಅಂದಾಗ ನಾನು ಒಂದು ವೇರಿಯೇಬಲ್ ತಗೋತೀನಿ, ಸ್ಟ್ರಿಂಗ್ ಮೆಸೇಜ್ ಇಸ್ ಈಕ್ವಲ್ ಟು ಒಂದು ಮೆಸೇಜ್ ಕೊಡ್ರಿ ಅಂತ ಹೇಳಿ. Next, we used to work with the coordinates called int x is equal to, which is called as coordinators. ನಾವು ಅದನ್ನ coordinators ಅಂತ ಹೇಳ್ತೀವಿ. ಇದು ಏನ್ ಮಾಡುತ್ತೆ, ನಮ್ಗ ಸ್ಕ್ರೀನ್ ಮೇಲೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತದೆ. y is equal to 20, right? ಇದು ನಮ್ದು ವೇರಿಯೇಬಲ್ ಡಿಕ್ಲರೇಷನ್ ಆಯ್ತು. Now, whenever we are working with applets, we used to work with one particular function. What is our function? ಒಂದು ಫಂಕ್ಷನ್ ಮೇಲೆ ಕೆಲಸ ಮಾಡ್ತೇವಲ್ರಿ, ಯಾವ್ದ್ರದು? ಪಬ್ಲಿಕ್ void init.
ರೈಟ್ ಇನಿಷಿಯಲೈಸಿಂಗ್ ಅವರ್ ಅಪ್ಲೇಟ್ಸ್ ಅಪ್ಲೇಟ್ ಅನ್ನ ಇನಿಷಿಯಲೈಸ್ ಮಾಡಬೇಕು ಈ ಇನಿಷಿಯಲೈಸ್ ಮಾಡ್ತೀನಿ ಅಂದ್ರೆ ವಿ ಯೂಸ್ ಟು ಆಡ್ ಇಟ್ ಆಡ್ ಮಾಡ್ಲಿಕ್ಕೆ ಇರ್ತೀನಿ ನನ್ನ ಪ್ರೋಗ್ರಾಮ್ ಪ್ರಕಾರ ನಾ ಏನ್ ಮಾಡ್ಬೇಕು ಆಡ್ ಮಾಡ್ಬೇಕು ಏನ್ ಆಡ್ ಮಾಡ್ಬೇಕ್ರಿ ಕೀ ಲಿಸ್ನರ್ ನ ಆಡ್ ಮಾಡ್ಬೇಕಂದ್ರೆ ಇವೆಂಟ್ ಜನರೇಟ್ ಆಯ್ತು ಅಂದ್ರೆ ಕೆಲಸ ಆಗ್ಲಿ ಅನ್ನಕ್ಕೆ ರಿಜಿಸ್ಟರ್ ಮಾಡ್ಬೇಕು ಆ ರಿಜಿಸ್ಟರ್ ಮಾಡ್ಲಿಕ್ಕೆ ನಾವು ಒಂದು ಕೀವರ್ಡ್ ಒಂದು ಮೆಥಡ್ ಯೂಸ್ ಮಾಡ್ತೀವಿ ಆಡ್ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ಯಾವ ಲಿಸ್ನರ್ ಅದ ಕೀ ಲಿಸ್ನರ್ ಅದ key listener this of this what it means that whenever something will happen into the applet it will be added right ಯಾವಾಗ ಏನಾದ್ರೂ ಒಂದು ಕೆಲಸ ಆಗುತ್ತಲ್ಲ ಇದು ಏನು ಮಾಡ್ತೀವಿ ನಾವು ಅಪ್ಲೇಟ್ ಮೇಲೆ ಏನೆಲ್ಲ ಕೆಲಸ ಮಾಡ್ತೀವಲ್ಲ ಅದು ಆಡ್ ಆಗ್ಬೇಕು ಅಂತ ಹೇಳ್ತೀವಿ ಇದು ಇಲ್ಲಿ ತನ ಬರ್ದಿರೋ ಕೋಡಿಂಗ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ರೈಟ್ ನೆಕ್ಸ್ಟ್ ವಿ ಯೂಸ್ ಟು ಗೋ ಫಾರ್ ಅವರ್ 3 ಫಂಕ್ಷನ್ಸ್ ಯಾವ ಫಂಕ್ಷನ್ಸ್ ಅದಾವು ಆ ಫಂಕ್ಷನ್ಸ್ ಪ್ರಕಾರ ನಾವು ಬರ್ಕೋತ ಹೋಗೋಣಂತೆ what is our functions public function ಏನದರಿ public void key pressed ರೈಟ್ ಇಲ್ಲಿ ಆಬ್ಜೆಕ್ಟ್ ಯಾವ ರೀತಿ ಕಳ್ಸಾತೀವಿ ಒಂದು ಆಬ್ಜೆಕ್ಟ್ ಆಸ್ ಆರ್ಗ್ಯುಮೆಂಟ್ ಕಳ್ಸಾತೀವಿ ಅದರದು ಯಾವ ಕ್ಲಾಸ್ ಇಂದು ಕೀ ಇವೆಂಟ್ ke ಆಬ್ಜೆಕ್ಟ್ ಆಸ್ ಆರ್ಗ್ಯುಮೆಂಟ್ ರೈಟ್ ಕೀ ಪ್ರೆಸ್ ಈಸ್ ಅನ್ ಇಂಟರ್ಫೇಸ್ ಮೆಥಡ್ ಸೊ ಇವಾಗ ಕೀ ಪ್ರೆಸ್ ಐತಲ್ಲ ಏನೋ ಒಂದು ವರ್ಕ್ ಆಗ್ಬೇಕಂತ ಇದ್ದಿಲ್ಲ ಒಂದು ಮೆಸೇಜ್ ಕೊಡ್ಲಿ ಅನ್ಲಿಕ್ಕೆ ಶೋ ಸ್ಟೇಟಸ್ ಅಂತ ಕೊಡ್ತೀವಿ ಶೋ ಸ್ಟೇಟಸ್ ಕೀ ಪ್ರೆಸ್ ಆಯ್ತು ಅಂದ್ರೆ ಕೀ ಡೌನ್ ಆಗಿದೆ ಅಂತ ಹೇಳ್ತೀವಿ show status is equal to key down see show status is a method right one more method is there what is that public void key small letter ಇರಬೇಕಾ ಇದು key ಇಲ್ಲಿ ಕ್ಯಾಪಿಟಲ್ ಬರ್ತದೆ ಇವೆಲ್ಲ ಬಿಲ್ಟ್ ಇನ್ ಮೆಥಡ್ಸ್ ಅದಾವು ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ key event key next status show status key release ಆಯ್ತು ಅಂದ್ರೆ ಅಥವಾ key type ಆಯ್ತು ಅಂದ್ರೆ ರೈಟ್ ಸೊ key type ಮೊದಲಿಗೆ ನಾವು key release ಮಾಡೋಣ ಅಂತ ಇದು key type ಮಾಡಾತಿಲ್ಲ ಅದ್ರ ಬದಲಿಗೆ ನಾವ್ ಏನ್ ಮಾಡೋಣ key release ಮಾಡೋಣ so that it becomes more easy for you key released released key released right when key is released then key up down ಆಗಿರೋದು ಏನಾಗುತ್ತೆ key up ಅಂತ ಒಂದು ಮೆಸೇಜ್ ಬರಲಿ ಅಂತ ಹೇಳಿಗಿರ್ತೀನಿ 3 ಮೆಥಡ್ಸ್ ಒಳಗಡೆ 3 ಮೆಥಡ್ಸ್ ಯಾವ ಅದಾವ್ರಿ key pressed key released key types right key type ಆಗಿದೆ ಅಂತ ಹೇಳಿ key type ಒಳಗಡೆ ಇನ್ನೊಂದಿಷ್ಟು ಬೇರೆ ರೀತಿ ಕೋಡಿಂಗ್ ಮಾಡೋಣಂತೆ ಸೊ ದಟ್ ಇಲ್ಲಿ ನಾವು ಏನಾಗ್ಲಿಕ್ಕೆ ಅಂತ ಹೇಳಲಿಕ್ಕೆ ಮೆಸೇಜ್ ಟೈಪ್ ಮಾಡ್ಲಿಕ್ಕೆ ಅಥವಾ ಏನೋ ಒಂದು ಟೈಪ್ ಮಾಡಿದ್ದೇನಲ್ಲ ಅದು ಪ್ರಿಂಟ್ ಆಗ್ಲಿ ಅಂತ ಹೇಳಿ ರೈಟ್ ke dot get characters get char of EAINT repent ಮಾಡೋಣಪ್ಪಿ ಎರರ್ ಬರ್ಲಿ ಏನೇನ್ ಎರರ್ ಬರ್ತಾವ ನೋಡೋಣ so that we are able to type it yes good someone Kaveri Ukli saying that we should change yes string ಮಾಡೋಣ ಅಂತ ಓಕೆನಾ done is it clear to you people ಬರೆದಿರೋದಕ್ಕೆ ತಿಳಿದದ್ರಿ ಈ ಮೂರು ಮೆಥಡ್ಸ್ ಆದವು ಈಗ ಮೂರು ಮೆಥಡ್ಸ್ ಆದ ನಂತರ it has to be ಡಿಸ್ಪ್ಲೇ ಆಗಬೇಕು ಅಂದ್ರೆ we are working with public void ಯಾವ್ದ್ರಿ ಇದು ನಾವು ಇದ್ರ ಮೇಲೆ ಕೆಲಸ ಮಾಡ್ತೀವಿ ಅಂತಂದ್ರೆ ಏನಂತ ಕರಿತೀರಿ ಸಾರಿ applet when we are working with applet we used to work with graphics class so it has to paint so now we are working with s dot sorry s ಅಲ್ಲ g ಕೊಟ್ಟೇನಲ್ಲ ಇಲ್ಲಿ g dot drawstring that msg comma x comma y
this closes, this our program closes. See here, anything else we missed it. So we used to save this program as simple key 1 ಅಂತ ಕೊಡ್ತೀವಿ. ಸೇವ್ ಎಲ್ಲೋಗಿ ಸೇವ್ ಮಾಡ್ಬೇಕ್ರಿ ಇದನ್ನ ವಿಂಡೋಸ್ ಜಾವಾ ಬಿನ್ ಒಳಗಡೆ ನಾವು ಏನ್ ಮಾಡ್ತಿರ್ತೀವಿ ಇದನ್ನ ಸೇವ್ ಮಾಡ್ತೀವಿ. ವಾಟ್ ಈಸ್ ಅವರ್ ಪ್ರೋಗ್ರಾಮ್ ನೇಮ್? We have to save the program name simple key 1.java. Simple key 1.java. Yes, understood this through the three. Then we used to work with we are running with a time short of time. So ಇಲ್ಲಿ ನಂದು ಸೆಷನ್ ಎಂಡ್ ಆಗೋದಿದೆ. ಸೊ ಆಲ್ರೆಡಿ ಟೈಪ್ ಮಾಡಿರೋ ಈ ಪ್ರೋಗ್ರಾಮ್ ತಿಳಿದಿದೆ ಅಂತ ಅನ್ಕೋತೀನಿ. ಸೊ ವಿ ಯೂಸ್ ಟು ವರ್ಕ್ ವಿತ್ ಒನ್ ಮೋರ್ ಕೋಡಿಂಗ್. ಇನ್ನೊಂದು ಕೋಡಿಂಗ್ ಬರುತ್ತೆ, ಅಪ್ಲೈಟ್ ಕೋಡಿಂಗ್ ಮಾಡ್ತೀವಿ, HTML ಕೋಡಿಂಗ್ ಮಾಡ್ತೀವಿ. ಅಪ್ಲೈಟ್ ಕೋಡಿಂಗ್ ಮಾಡುವಾಗ HTML ಮೇಲೆ ಕೆಲಸ ಮಾಡುವಾಗ ಏನ್ ಬರಿತೀವಿ ಅಂತಂದ್ರೆ, ನ್ಯೂ ವಿಂಡೋ ಏನ್ ಬರಿತೀರಿ? HTML, because we are working with applet, it is required. Then applet, applet is needed. Just a minute, I will come to you. Code, applet code is equal to simple whatever the program name in ಕೊಟ್ಟಿರಿ ಅದೇ ಇಲ್ಲಿ ಕೊಡಬೇಕಿಲ್ಲ. Simple key 1, right? Next, width is equal to 200. HEIGST, height is equal to 300. It will go for applet, APPLAT, applet na ಹಾಕ್ತೀನಿ. Next, HTML na close ಮಾಡ್ತೀನಿ. We used to save this as HTML page. Save as simple key 1 ಡಾಟ್ ಜಾವಾ ಇರಂಗಿಲ್ಲ, ಇಲ್ಲಿ ಡಾಟ್ HTML ಇರುತ್ತೆ. ಸೇವ್. ಸಿ ಎರಡು ಫೈಲ್ ಅನ್ನ ನೀವು ಮಾಡ್ಬೇಕಾಗುತ್ತೆ, ಇದ್ರ ಮೇಲೆ ನೀವು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎಕ್ಸಿಕ್ಯೂಷನ್ ಪ್ರೊಸೆಸ್. ಸಿ ಎಕ್ಸಿಕ್ಯೂಷನ್ ಪ್ರೊಸೆಸ್ ಗೊತ್ತಿದೆ ಅಂತ ಅನ್ಕೋತೀನಿ. Now is it visible to you people CMD? HTML code is not visible. Just a minute. ಈ ಕಾಣಿಸ್ತದ? ಇದು ನಮ್ಮ HTML code. Understood? Now I will go with one more sharing screen, new share screen. Then I used to go with command prompt, right? Command prompt ಕಾಣಿಸ್ತಾ ಇದೆ. CMD. See, dear students, now I'm going to share command prompt to you people. Say, is it visible? Now command prompt is visible to you people. CD /CD Java, enter CD bin, enter. Now what is our program? We have to compile it, right? So I will going to compile with the help of Java C, right? My screen is not visible to me, so I will turn. Right, compilation started, right? Now I am going to execute the program. What is our program name? Java C simple key dot Java. No errors. How to run the program? APPLET, applet, VIEWER, applet viewer, simple key dot Java. Can you able to see this? Right. So just a minute. I will turn again camera. Right. Are you able to visualize it, dear team? This is our output. So whenever I used to type key up, key down, key up, key down, you have to concentrate here. Something is key up and key down.
This is what we called as applet keyboard event program, right? It's keyboard event program is over. I hope so it's clear to you people. The remaining things of the next continuation class will be discussed in the next classes. All right, thank you.